ರೀಚ್ ಆದಮೇಲೆ ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಡೈರೆಕ್ಟ್ ಬಸ್ ಸಿಗುತ್ತೆ. ಸಾವಿರಾರು ಗಟ್ಟಲೆ ಕಟ್ಟಿರೋ ಹರಕೆ ತೆಂಗಿನಕಾಯಿಗಳು 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ದರ್ಶನ ಇರುತ್ತೆ. ನಮಸ್ಕಾರ ಮಾಡಿಕೊಂಡು ಭಾನುವಾರ ತುಂಬ ಜನ ಇರ್ತಾರೆ. ಸೊ ಬೆಳಗ್ಗೆ ಬೇಗ ಬಂದು ದರ್ಶನ ಮಾಡ್ಬೋದು. ಈ ದೇವಸ್ಥಾನದ ಇನ್ನೊಂದು ಅದ್ಭುತ ಏನಂದರೆ ಚಾಮುಂಡೇಶ್ವರಿ ವಿಗ್ರಹವನ್ನು ಈ ಟೆಂಪಲ್ನ ದಾಸೋಹ ಭವನದಲ್ಲಿ 3 ಟೈಮ್ ಊಟ ಕೊಡ್ತಾರೆ. ನಮಸ್ಕಾರ ಗೈಸ್, ಈ ವಿಡಿಯೋದಲ್ಲಿ ಚನ್ನಪಟ್ಟಣ ಹತ್ತಿರ ಇರುವ ಗೌಡಗೆರೆಗೆ ಬೆಂಗಳೂರಿಂದ ಯಾವ ಥರ ಹೋಗೋದು ಬಸ್ಸಲ್ಲಿ ಮತ್ತು ಬಸ್ಸಲ್ಲಿ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ನಾವು ಇವಾಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದೀವಿ. ಇಲ್ಲಿಂದ ಗೌಡಗೆರೆಗೆ ಡೈರೆಕ್ಟ್ ಬಸ್ ಇಲ್ಲ. ಸೊ ಚನ್ನಪಟ್ಟಣ ಇಲ್ಲ ಮದ್ದೂರಿಗೆ ಹೋಗಬೇಕು. ಬೆಂಗಳೂರು ಸ್ಯಾಟಲೈಟಿಂದ ಚನ್ನಪಟ್ಟಣಕ್ಕೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ ಬಸ್ಸಲ್ಲಿ. ಬೆಂಗಳೂರಿಂದ ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಬರೀ 85 ಕಿಲೋಮೀಟರ್ ಆಗಿರುತ್ತೆ ಅಷ್ಟೇ. ಸೊ ಚನ್ನಪಟ್ಟಣ ರೀಚ್ ಆಗೋಕ್ಕೆ 1.5 ಅವರ್ ತಗೊಳುತ್ತೆ. ಅಲ್ಲಿಂದ ನಾವು ಬಸ್ ಸಿಕ್ಕು ಹೊರಡೋಕ್ಕೆ 1 ಅವರ್ ಆದರೂ ಬೇಕಾಗುತ್ತೆ. ಬೆಳಗಿನ ಜಾವ ನಾವೇನಾದರೂ ಹೋದರೆ ಮಧ್ಯಾಹ್ನದಷ್ಟೇ ದೇವರ ದರ್ಶನ ಮಾಡಿ ರಿಟರ್ನ್ ಬೆಂಗಳೂರಿಗೆ ಬರ್ಬೋದು. ಬೆಂಗಳೂರಿಂದ ಹೋಗೋರಿಗೆ ಚನ್ನಪಟ್ಟಣ ಹತ್ತಿರ ಆಗುತ್ತೆ. ಚನ್ನಪಟ್ಟಣದಿಂದ ಹೋಗ್ಬೋದು. ಇನ್ ಕೇಸ್ ಮಂಡ್ಯ ಮಳವಳ್ಳಿಯಿಂದ ಬರೋರಿಗೆ ಮದ್ದೂರು ಹತ್ತಿರ ಆಗುತ್ತೆ, ಅಲ್ಲಿಂದನೂ ಬರ್ಬೋದು. ಮತ್ತು ಮೈಸೂರಿಂದ ಗೌಡಗೆರೆಗೆ ಸಾಕಷ್ಟು ಬಸ್ ಫೆಸಿಲಿಟೀಸ್ ಇವೆ. ಮೈಸೂರಿಂದ ಬರೋರಿಗೆ 140 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇವಾಗ ನಾವು ರೋಡ್ ಮ್ಯಾಪ್ ನೋಡೋದಾದರೆ ಸ್ಯಾಟಲೈಟಿಂದ ಬಿಡದಿ, ರಾಮನಗರ, ಚನ್ನಪಟ್ಟಣ ಮಾರ್ಗವಾಗಿ ಗೌಡಗೆರೆಯನ್ನು ತಲುಪುತ್ತದೆ. ಬೆಂಗಳೂರು ಸ್ಯಾಟಲೈಟಿಂದ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ರೀಚ್ ಆದಮೇಲೆ ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಡೈರೆಕ್ಟ್ ಬಸ್ ಸಿಗುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 6ರಲ್ಲಿ ಬಸ್ ಬರುತ್ತೆ. ಚನ್ನಪಟ್ಟಣದಿಂದ ಗೌಡಗೆರೆಗೆ ಚಾಮುಂಡೇಶ್ವರಿ ಟೆಂಪಲ್ಗೆ ಬರೀ 20 ಕಿಲೋಮೀಟರ್ ಆಗಿರುತ್ತೆ. ಸೊ ಒಬ್ಬರಿಗೆ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ದೇವಸ್ಥಾನಕ್ಕೆ ಬಂದ ತಕ್ಷಣ ಎಂಟ್ರೆನ್ಸಲ್ಲೇ ನಮಗೆ ಫಸ್ಟ್ ಕಣ್ಣಿಗೆ ಕಾಣಿಸೋದೆ ಸಾವಿರಾರು ಗಟ್ಟಲೆ ಕಟ್ಟಿರೋ ಹರಕೆ ತೆಂಗಿನಕಾಯಿಗಳು. ನಾವು ಮನಸ್ಸಲ್ಲಿ ಏನಾದರೂ ಹರಕೆ ಮಾಡಿ 7 ವಾರದಲ್ಲಿ ಬಂದು ಕಾಯಿ ಕಟ್ಟಿದರೆ ನಾವು ಅಂದ್ಕೊಂಡಿರೋದು ಆಗುತ್ತೆ ಅಂತ ಪ್ರತೀತಿ ಇದೆ. ಒಂದು ತೆಂಗಿನಕಾಯಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗೋ ಮುಂಚೆ ಬಸವನ ವಿಗ್ರಹ ಸಿಗುತ್ತೆ, ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗಬೇಕು. ಇನ್ನು ಟೆಂಪಲ್ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ದರ್ಶನ ಇರುತ್ತೆ. ಶನಿವಾರ ಭಾನುವಾರ ತುಂಬ ಜನ ಇರ್ತಾರೆ. ಸೊ ಬೆಳಗ್ಗೆ ಬೇಗ ಬಂದು ದರ್ಶನ ಮಾಡ್ಬೋದು. ಈ ದೇವಸ್ಥಾನದ ಇನ್ನೊಂದು ಅದ್ಭುತ ಏನಂದರೆ ಚಾಮುಂಡೇಶ್ವರಿ ವಿಗ್ರಹವನ್ನು 60 ಫೀಟಲ್ಲಿ ನೋಡ್ತೀವಿ. ವಿಗ್ರಹ ಒಂದು ಕಂಪ್ಲೀಟ್ ಪಂಚಲೋಹದಲ್ಲಿ ಮಾಡಿರ್ತಾರೆ. ಈ ಟೆಂಪಲ್ನ ದಾಸೋಹ ಭವನದಲ್ಲಿ 3 ಟೈಮ್ ಊಟ ಕೊಡ್ತಾರೆ. ಬೆಳಗಿನ ಜಾವ 7 ಗಂಟೆಯಿಂದ 10 ಗಂಟೆವರೆಗೆ ಇರುತ್ತೆ ಮತ್ತು ಮಧ್ಯಾಹ್ನ 12 ಗಂಟೆಯಿಂದ 3:30ರವರೆಗೆ ಇರುತ್ತೆ ಮತ್ತು ರಾತ್ರಿ 7:30ರಿಂದ 9 ಗಂಟೆವರೆಗೂ ಇರುತ್ತೆ. ನೀವು ಕೂಡ ಬಂದು ಪ್ರಸಾದನ ಸೇವಿಸಬಹುದು. ಸೊ ಈ ವಿಡಿಯೋದಲ್ಲಿ ನಾನು ಬೆಂಗಳೂರಿಂದ ಗೌಡಗೆರೆಗೆ ಯಾವ ಥರ KSRTC ಬಸ್ಸಲ್ಲಿ ಹೋಗಬೇಕು, ಬಸ್ ಚಾರ್ಜ್ ಎಷ್ಟಿರುತ್ತೆ ಮತ್ತು ದರ್ಶನ ಯಾವ ಥರ ಮಾಡಬೇಕಂತ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.